ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನನ್ನ ಚಾನಲ್ಗೆ ಸ್ವಾಗತ ನಿಮಗೆ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳಿಗೆ ನಮ್ಮ ಜೀವನದಲ್ಲಿ ಮುಂಬರುವ ಘಟನೆಗಳನ್ನು ವಿವರಿಸುವ ಶಕ್ತಿ ಇದೆ. ಕನಸುಗಳು ನಮಗೆ ಶುಭ ಸೂಚನೆಯನ್ನು ಹಾಗೂ ಅಶುಭ ಸೂಚನೆಯನ್ನು ನೀಡಬಹುದು. ಇಂತಹ ಪ್ರತಿಯೊಂದು ಕನಸುಗಳು ಕೂಡ ನಮಗೆ ಒಂದಲ್ಲ ಒಂದು ವಿಚಾರವನ್ನು ಹೇಳಲು ಪ್ರಯತ್ನಿಸುತ್ತದೆ. ಕೆಲವೊಂದು ಕನಸುಗಳನ್ನು ನಾವು ಇತರರಿಗೆ ಅಥವಾ ಮನೆಯ ಸದಸ್ಯರ ಬಳಿಯೂ ಚರ್ಚಿಸಬಾರದು. ಇಂತಹ ಕನಸುಗಳ ಬಗ್ಗೆ ಚರ್ಚಿಸಿದರೆ ಅದು ಒಳ್ಳೆಯ ಕನಸಾಗಿದ್ದರೂ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ಕನಸುಗಳ ಬಗ್ಗೆ ಯಾರೊಂದಿಗೂ ಹಂಚಿಕೊಳ್ಳದೇ ಇರುವುದು ಉತ್ತಮ. ಯಾವ ಕನಸುಗಳನ್ನು ನಾವು ಬೇರೆಯವರೊಂದಿಗೆ ಹಂಚಿಕೊಳ್ಳಬಾರದು ಹಾಗೂ ಕೆಟ್ಟ ಕನಸುಗಳು ಬಿದ್ದಾಗ ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಕನಸಿನಲ್ಲಿ ದೇವರನ್ನು ನೋಡುವುದು. ಕನಸಿನಲ್ಲಿ ನೀವು ದೇವರನ್ನು ನೋಡಿದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ನಾವು ಕನಸಿನಲ್ಲಿ ದೇವರನ್ನು ನೋಡುವುದು ಎಂದರೆ ನಿಮ್ಮ ಜೀವನದಲ್ಲಾಗುವ ಎಲ್ಲ ತೊಂದರೆಗಳು ಹಾಗೂ ಅಡೆತಡೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಇಂತಹ ಕನಸುಗಳನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ. ಕನಸಿನಲ್ಲಿ ದೇವರನ್ನು ನೋಡುವುದು ಎಂದರೆ ನಿಮ್ಮ ಮೇಲೆ ದೈವಿಕ ಅನುಗ್ರಹವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ನಿಮ್ಮ ಸ್ವಂತ ಸಾವನ್ನು ನೋಡುವುದು. ನೀವು ಕನಸಿನಲ್ಲಿ ನಿಮ್ಮ ಸ್ವಂತ ಸಾವನ್ನು ನೋಡಿದಾಗ ಅದನ್ನು ಇತರರಿಗೆ ವಿವರಿಸಿದರೆ ಅದರಿಂದ ನೀವು ತೊಂದರೆಗೊಳಗಾಗುವುದು ಸಹಜ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವುದು ಸಹಜ. ಆದರೆ ಇಂತಹ ಕನಸುಗಳ ಬಗ್ಗೆ ಯಾರ ಬಳಿಯೂ ಹೇಳಿಕೊಳ್ಳಲು ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಯಾವುದೇ ವ್ಯಕ್ತಿ ತನ್ನ ಕನಸಿನಲ್ಲಿ ಸ್ವತಃ ತಾನೇ ಮರಣ ಹೊಂದಿರುವುದನ್ನು ನೋಡಿದರೆ ಅದು ಆತನ ದೀರ್ಘಾಯುಷ್ಯವನ್ನು ಸೂಚಿಸುತ್ತದೆ. ಮೂರನೆಯದಾಗಿ ನೀರು ಕುಡಿಯುತ್ತಿರುವ ಪೋಷಕರನ್ನು ನೋಡುವುದು. ತಂದೆ ತಾಯಿ ಕನಸಿನಲ್ಲಿ ನೀರು ಕುಡಿಯುವುದನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನಿಮಗೆ ಶೀಘ್ರದಲ್ಲೇ ಬಡ್ತಿ ಸಿಗಬಹುದು. ಆದರೆ ಈ ಕನಸನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ಅದರ ಶುಭ ಫಲಗಳು ನಿಮಗೆ ಸಿಗದೇ ಇರಬಹುದು. ಹಾಗಾಗಿ ಯಾರೊಂದಿಗೂ ಹಂಚಿಕೊಳ್ಳಬಾರದು. ನಾಲ್ಕನೆಯದಾಗಿ ಕನಸಿನಲ್ಲಿ ಬೆಳ್ಳಿ ತುಂಬಿದ ಮಡಕೆ ನೋಡುವುದು. ನೀವು ನಿಮ್ಮ ಕನಸಿನಲ್ಲಿ ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ತುಂಬಿರುವ ಮಡಕೆಯನ್ನು ನೋಡುವುದು ಶುಭದ ಸಂಕೇತವಾಗಿದೆ. ಇಂತಹ ಒಂದು ವಸ್ತುವನ್ನು ನೀವು ನಿಮ್ಮ ಕನಸಿನಲ್ಲಿ ನೋಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಉಳಿಯುತ್ತದೆ. ಇದರರ್ಥ ನೀವು ಆದಷ್ಟು ಬೇಗ ಹಣಕಾಸಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಈ ಕಾರಣಕ್ಕಾಗಿ ಇಂತಹ ಕನಸುಗಳನ್ನು ನೀವು ಇತರರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ. ನೀವು ಇತರರೊಂದಿಗೆ ಹಂಚಿಕೊಂಡಾಗ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು. ಕೆಟ್ಟ ಕನಸುಗಳು ಬಿದ್ದಾಗ ನಾವು ಏನು ಮಾಡಬೇಕು? ನೀವು ನಿದ್ರೆ ಮಾಡುವಾಗ ಕೆಟ್ಟ ಕನಸುಗಳು ಬಿದ್ದರೆ ಮುಂಜಾನೆ ಎದ್ದಾಕ್ಷಣ ತಲೆ ಮೈ ಸ್ನಾನ ಮಾಡಿ ದೇವರನ್ನು ಪೂಜಿಸಿ. ಕನಸಿಗೆ ಪರಿಹಾರವನ್ನು ನೀಡುವಂತೆ ಪ್ರಾರ್ಥಿಸಿಕೊಳ್ಳಿ. ಪೂಜೆಯನ್ನು ಮಾಡಿದ ನಂತರ ಹಸುಗಳಿಗೆ ತಿನ್ನಲು ಆಹಾರವನ್ನು ನೀಡಿ. ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ. ಇದರೊಂದಿಗೆ ಪೂಜೆಯ ಸಮಯದಲ್ಲಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಬಹುದು. ಇದರಿಂದ ನೀವು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ.